ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಬರ್ರಿ ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನು ನುಗ್ಗಿಕಾಯಿ ಗ್ರೇವಿ ಮತ್ತು ಮೇಥೆ ಜುನ್ಕ ಮಾಡಾಕತ್ತೇನ್ರಿ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ನುಗ್ಗಿಕಾಯಿನ ಪಾತ್ರೆಗೆ ಹಾಕ್ಕೊಂಡು ಅರ್ಧ ಚಮಚ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಕೊಳ್ಳೋಣ್ರಿ. ಅದು ಒಂದು ಸೈಡ್ ಕುದೀತಿರ್ಲಿರಿ. ಆಮೇಲೆ ಒಂದು ಹಂಚಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 1 ಕಪ್ ಅಷ್ಟು ಶೇಂಗಾ, 1/4 ಕಪ್ ಅಷ್ಟು ಒಣ ಕೊಬ್ಬರಿ ಹಾಕಿ ಚಂದಾಗಿ ಹುರ್ಕೊಳ್ರಿ. ಇದನ್ನ ಶೇಂಗಾ ಮತ್ತು ಒಣ ಕೊಬ್ಬರಿ ಕೆಂಪಗಾಗೋಂಗ್ ಹುರ್ಕೊಂಡು ತಕ್ಕೊಂಬಿಡ್ರಿ. ಆಮೇಲೆ 1 ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿನೂ ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಹುರಿದು ತಕ್ಕೊಂಬಿಡ್ರಿ. ಹುರ್ಕೊಂಡಂತ ಎಲ್ಲ ಸಾಮಾನ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ರಿ. 2 ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಕೊಳ್ರಿ. 2 ಟಮಾಟಿನೂ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ಚಮಚ ಜೀರಿಗೆ ಹಾಕ್ರಿ. ಆಮೇಲೆ ಹೆಚ್ಕೊಂಡಂಥ ಉಳ್ಳಾಗಡ್ಡೆ ಹಾಕ್ರಿ. ಅದನ್ನು 2 ನಿಮಿಷ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಟಮಾಟೋನು ಹಾಕಿ ಇದನ್ನು ಚಲೋತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆಂದಾಗಿ ಇದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಅರ್ಧ ಚಮಚ ಅರಿಶಿನ ಮತ್ತು 1 ಚಮಚ ಧನಿಯಾ ಪೌಡ್ರನ್ನು ಹಾಕ್ರಿ. 2 ಚಮಚ ಖಾರದ ಪುಡಿನೂ ಹಾಕ್ರಿ. ಆಮೇಲೆ 1 ಚಮಚ ನಾನು ಇದಕ್ಕೆ ಬೆಳ್ಳುಳ್ಳಿ ಖಾರ ಹಾಕೇನ್ರಿ. ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಕುದಿಸಿದಂತಹ ಎಲ್ಲ ನುಗ್ಗಿಕಾಯಿನೂ ಹಾಕ್ಕೊಂಬಿಡ್ರಿ. 1 ರಿಂದ 2 ನಿಮಿಷ ನುಗ್ಗಿಕಾಯಿ ಮಸಾಲೆ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡಂತಹ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಚಲೋತಂಗ ಕುದಿಸ್ಕೊಳ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ರಿ ಮತ್ತು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ರಿ. ನುಗ್ಗಿಕಾಯಿ ಗ್ರೇವಿ ರೆಡಿ ಆಗೈತ್ರಿ. ಜುನ್ಕಾಕ ಒಂದು ಮಿಕ್ಸಿ ಜಾರಿಗೆ ಕರಿಬೇವು, ಕೊತ್ತಂಬರಿ, ಒಂದು 10 ಬೆಳ್ಳುಳ್ಳಿ, ಒಂದು 6-7 ಹಸಿಮೆಣಸಿಕಾಯಿ ಹಾಕ್ಕೊಳ್ರಿ. 1 ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ರಿ. ಎರಡು ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಕೊಂಡೈತಿ. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಕಡಾಯಿಗೆ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತ್ರಿ. 1 ಚಮಚದಷ್ಟು ಸಾಸಿವೆ, 1 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, ಆಮೇಲೆ ಹೆಚ್ಕೊಂಡಂಥ ಉಳ್ಳಾಗಡ್ಡಿನೂ ಹಾಕ್ರಿ. ಉಳ್ಳಾಗಡ್ಡಿನ 1 ರಿಂದ 2 ನಿಮಿಷ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ ಹೆಚ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಬಿಡಿ. ಮೆಂತ್ಯ ಸೊಪ್ಪನ್ನು ಎಣ್ಣೆ ಒಳಗೆ ಚಲೋತಂಗೆ ಫ್ರೈ ಮಾಡ್ಕೊಳ್ರಿ. ಎಲ್ಲ ಕಹಿ ಹೋಗ್ಬೇಕು ನೋಡ್ರಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡಂಥ ಹಸಿಮೆಣಸಿಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ರಿ. ಹಾಕಿ ಇದನ್ನು ಚಲೋತಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಉಪ್ಪು ಹಾಕಿ ಕಲಿಸ್ಕೊಳ್ರಿ. ಅರ್ಧ ಕಪ್ ಅಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಬಿಡ್ರಿ. ಇದಕ್ಕೆ ಮೇನ್ ನೋಡ್ರಿ. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಭಾಳ ಟೇಸ್ಟಿ ಆಗ್ತೈತ್ರಿ. ನೀರು ಕುದಿಯಾಕತ್ತ ತಕ್ಷಣ ಕಡ್ಲಿ ಹಿಟ್ಟು ಹಾಕ್ಕೊಂತ ಚಂದಾಗಿ ಇದನ್ನು ಕಲಿಸ್ಕೊಂತ ಹೋಗ್ರಿ. ಒಟ್ಟ ಗಂಟು ಇಲ್ದಂಗೆ ಕಲಿಸ್ಕೊಂತ ಹೋಗ್ರಿ. ಹಿಟ್ಟು ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಹಾಕ್ಕೊಂಬಿಡ್ರಿ. 1 ನಿಮಿಷ ಇದನ್ನು ಮುಚ್ಚಿ ಹಂಗೆ ಇಡ್ರಿ. ಬಿಸಿ ಬಿಸಿ ಆದಂತಹ ಮೆಂತೆ ಜುನ್ಕ ರೆಡಿ ಆಗೈತಿ. ಅದು ಚೆಂದಾಗಿ ಅಳ್ಕೊಂಡು ಬರ್ತೈತ್ರಿ. ಮಸ್ತ್ ಟೇಸ್ಟಿ ಆದಂತಹ ನುಗ್ಗಿಕಾಯಿ ಗ್ರೇವಿ ಮತ್ತು ಮೆಂತೆ ಜುನ್ಕ ರೆಡಿ ಆಗೈತ್ರಿ. ನುಗ್ಗಿಕಾಯಿ ಆರೋಗ್ಯಕ್ಕೆ ಭಾಳ ಚಲೋ ರೀ. ಮೆಂತೆ ಜುನ್ಕನೂ ಭಾಳ ಟೇಸ್ಟಿ ಆಗೈತ್ರಿ. ಚಪಾತಿ ರೊಟ್ಟಿ ಜೊತೆಗೆ ಭಾಳ ಚಲೋ ಅನಿಸ್ತೈತ್ರಿ. ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿರಿ.